ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲೆಯ ಅಗ್ರಹಾರ ಚಾಮರಾಜಪುರ ಗ್ರಾಮದ ಸರಿಸುಮಾರು 400-500 ದಶಕದ ಇತಿಹಾಸ ಹೊಂದಿರುವ ಚಾಮರಾಜೇಶ್ವರ ಮಂದಿರದಲ್ಲಿ ಮಹಾಶಿವರಾತ್ರಿ ನಿಮಿತ್ತವಾಗಿ ಮಹಾಶಿವರಾತ್ರಿ ಉತ್ಸವವನ್ನು ಆಯೋಜನೆ ಮಾಡಿದ್ದು, ಈ ನಿಮಿತ್ತವಾಗಿ 3 ದಿವಸಗಳ ಕಾಲ ನಾನಾ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಶ್ರದ್ಧೆ ಭಕ್ತಿಯಿಂದ ಜರುಗಿದವು. ಮೊದಲನೇ ದಿವಸ ಗಣಪತಿ ರುದ್ರಾಭಿಷೇಕ ಹವನ, ನವಗ್ರಹ ಹವನ, ಎರಡನೇ ದಿವಸ ರುದ್ರಾಭಿಷೇಕ ಚಂಡಿ ಹವನ ಹಾಗೂ ಮೂರನೇ ದಿವಸ ರುದ್ರ ಸ್ವಾಹಾಕಾರ ಹಾಗೂ ಅತಿ ಮುಖ್ಯವಾಗಿ ಲೋಕ ಕಲ್ಯಾಣಕ್ಕಾಗಿ ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಹೋತ್ಸವ ಬಹಳ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ಮೂರನೇ ದಿವಸದ ಶಿವ ಪಾರ್ವತಿ ಕಲ್ಯಾಣ ಮಹೋತ್ಸವದಲ್ಲಿ ತಾಳಿ ಕಟ್ಟುವ ಕಾರ್ಯಕ್ರಮ, ಅಕ್ಷತಾರೋಹಣ ಕಾರ್ಯಕ್ರಮ, ಕನ್ಯಾದಾನ ಕಾರ್ಯಕ್ರಮ ವಿಜೃಂಭಣೆಯಿಂದ ಭಕ್ತಿ ಪೂರ್ವಕವಾಗಿ ಜರುಗಿದ್ದು, ನೆರೆದಿದ್ದ ಎಲ್ಲರೂ ಕೂಡ ಶಿವ ಪಾರ್ವತಿ ಕಲ್ಯಾಣ ಮಹೋತ್ಸವ ನೋಡಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾದರು. ಈ ಕುರಿತಂತೆ ಚಾಮರಾಜಪುರ ಅಗ್ರಹಾರದ ಒಂದು ಚಾಮರಾಜೇಶ್ವರ ಮಂದಿರದ ಮನೋಹರ್ ಪುರೋಹಿತ್ ಅವರು ಮಾತನಾಡಿ, ಇದು ಚಾಮರಾಜೇಶ್ವರ ಮಂದಿರ ಸುಮಾರು 25 ವರ್ಷಗಳಿಂದ ಮಹಾಶಿವರಾತ್ರಿ ನಿಮಿತ್ತವಾಗಿ ಸತತ 3 ದಿವಸ ನಾನಾ ಧಾರ್ಮಿಕ ಪೂಜಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ. ಮೊದಲನೇ ದಿವಸ ಗಣಪತಿ ಹವನ, ನವಗ್ರಹ ಹವನ, ಎರಡನೇ ದಿವಸ ಚಂಡಿ ಹವನ ಹಾಗೂ ಮಹಾಶಿವರಾತ್ರಿ ದಿನದಂದು ರುದ್ರ ಹವನ ಹಾಗೂ ಶಿವ ಪಾರ್ವತಿ ಪರಮೇಶ್ವರರ ಕಲ್ಯಾಣ ಉತ್ಸವ ಜರುಗುತ್ತದೆ ಎಂದರು. ಈ ಕುರಿತಂತೆ ಸಚಿನ್ ಜೋಶಿ ಅವರು ಮಾತನಾಡಿ, ಪುರಾಣದಲ್ಲಿ ಹೇಳಿರುವ ಹಾಗೆ ಮಹಾಶಿವರಾತ್ರಿ ದಿವಸದಂದು ಪಾರ್ವತಿ ಪರಮೇಶ್ವರ ವಿವಾಹ ಆಗಿರುವ ದಿವಸ ಎಂದು ಹೇಳಲಾಗುತ್ತದೆ. ಹಾಗಾಗಿ ಇಲ್ಲಿ ಶಿವ ಹಾಗೂ ಪಾರ್ವತಿಯ ಕಲ್ಯಾಣ ಮಹೋತ್ಸವ ಸತತ 25 ವರ್ಷಗಳಿಂದ ಹಮ್ಮಿಕೊಳ್ಳಲಾಗುತ್ತಿದ್ದು, ಶಿವ ಪಾರ್ವತಿಯವರ ವಿವಾಹ ನೋಡುವ ಸೌಭಾಗ್ಯ ನಮಗಳಿಗೆ ಒದಗಲಿಲ್ಲ. ಹಾಗಾಗಿ ಶಿವ ಪಾರ್ವತಿಯ ಕಲ್ಯಾಣ ಮಹೋತ್ಸವ ನೋಡುವ ಸೌಭಾಗ್ಯ, ಆ ಒಂದು ಅವಸರ ಎಲ್ರಿಗೂ ಸಿಗುವ ಸಲುವಾಗಿ ಈ ಒಂದು ಕಲ್ಯಾಣ ಮಹೋತ್ಸವವನ್ನ ಚಾಮರಾಜೇಶ್ವರ ಮಂದಿರದಲ್ಲಿ ಏರ್ಪಡಿಸಲಾಗಿದೆ. ಈ ಕಲ್ಯಾಣ ಮಹೋತ್ಸವದಿಂದ ವಿವಾಹ ಆಗದೇ ಇರುವವರಿಗೆ ಈ ಕಲ್ಯಾಣ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ, ವಿವಾಹ ಆಗದೇ ಇರುವವರಿಗೆ ಕಂಕಣ ಭಾಗ್ಯ ಅತಿ ಶೀಘ್ರದಲ್ಲಿ ಕೂಡಿ ಬರುತ್ತದೆ, ವಿವಾಹ ಪ್ರಾಪ್ತಿಯಾಗುತ್ತದೆ ಎಂದರು. ಹಾಗೂ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಮನೋಹರ್ ಪುರೋಹಿತ್, ಅಗ್ರಹಾರ ಚಾಮರಾಜಪುರ. ಇದು ಚಾಮರಾಜೇಶ್ವರ ಮಂದಿರ. ಇದು ಸುಮಾರು 25 ವರ್ಷಗಳಿಂದ ಇಲ್ಲಿ ಮಹಾಶಿವರಾತ್ರಿಗೆ 3 ದಿವಸಿನ ಕಾರ್ಯಕ್ರಮ ನಡೆಯುತ್ತಿವೆ. ಮೊದಲನೇ ದಿವಸ ಗಣಪತಿ ಹವನ, ನವಗ್ರಹ ಹವನ ಮತ್ತು ಎರಡನೇ ದಿವಸ ಚಂಡಿ ಹವನ ಹಾಗೂ ಮಹಾಶಿವರಾತ್ರಿ ದಿನ ರುದ್ರ ಹವನ ಹಾಗೂ ಶ್ರೀ ಪಾರ್ವತಿ ಪರಮೇಶ್ವರ ಕಲ್ಯಾಣ ಉತ್ಸವವನ್ನು ನಡೆಸುತ್ತೇವೆ. ಈ ಯಜ್ಞ ಮಾಡೋದ್ರಿಂದ ನಮಗೆ ಏನೇನು ಅನುಕೂಲ ಆಗುತ್ತವೋ ಅವುಗಳನ್ನು ನಮ್ಮ ಆಚಾರ್ಯರಾದ ಶ್ರೀ ಸಚಿನ್ ಜೋಶಿ ಅವರು ಹೇಳುತ್ತಾರೆ. ಧನ್ಯವಾದ. ನನ್ನ ಹೆಸರು ಮನೋಹರ್ ರಾಜ್ ಪುರೋಹಿತ್. ಜೈ ಗುರುದತ್ತ. ನನ್ನ ಹೆಸರು ಸಚಿನ್ ಜೋಶಿ ಅಂತ. ಇಲ್ಲಿ ಸುಮಾರು 24 ವರ್ಷಗಳಿಂದ ವಿಶ್ವ ಕಲ್ಯಾಣಾರ್ಥ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಮಹಾಶಿವರಾತ್ರಿ ಕಾರ್ಯಕ್ರಮ ನಿಮಿತ್ತವಾಗಿ ಇಲ್ಲಿ ಗಣಹೋಮ ಹಾಗೂ ರುದ್ರಹೋಮ, ಚಂಡಿಹೋಮ ಇತ್ಯಾದಿ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ. ವಿಶೇಷ ಎಂದರೆ ಒಂದೇ ಸಂಕಲ್ಪ, ಲೋಕ ಸಮಸ್ತ ಸುಖಿನೋ ಭವಂತು. ಅಂದರೆ ಲೋಕದಲ್ಲಿ ಇರುವಂಥ ಎಲ್ಲ ಜನರಿಗೆ ಸುಖ ಪ್ರದಾನ ಆಗಬೇಕು, ಶಿವ ಅನುಗ್ರಹ ಆಗಬೇಕು. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಕಲಿಯುಗದಲ್ಲಿ ಪುಣ್ಯ ಆಗಬೇಕು ಅಂದರೂ ಭಾಳ ಪುಣ್ಯ ಅಂಥೇಳಿ ದೇವರ ಅನುಗ್ರಹ ಇದ್ರೇ ಪುಣ್ಯ ಕಾರ್ಯ ಆಗ್ತಾ ಇರ್ತಾವೆ. ಇಲ್ಲಿ ಧರ್ಮಯಜ್ಞ ಭಾಳ ವರ್ಷದಿಂದ ಎಲ್ಲರಿಗೂ ಪ್ರಜೆಗಳಿಗೆ ಸುಖ ಶಾಂತಿ ಸಮೃದ್ಧಿಗೋಸ್ಕರ ಇಲ್ಲಿ ಶಿವರಾತ್ರಿ ನಿಮಿತ್ತವಾಗಿ, ಅಂದರೆ ಶಿವನು ಭೋಲೆನಾಥ ಅಂಥೇಳಿ ನಾವು ಕೇಳ್ತಾ ಇದ್ದೀವಿ, ನೋಡ್ತಾ ಇರ್ತೀವಿ. ವಿಶೇಷವಾಗಿ ಎಲ್ಲ ಪಾಪಗಳಿಗೆ ದೋಷ ಹರಣ ಮಾಡಲಿಕ್ಕೆ ಶಿವನು ಇದ್ದಾರೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಪ್ರಾತಃ ಕಾಲೇ ಶಿವನ್ ದೃಷ್ಟ, ಪ್ರಾತಃ ಕಾಲದಲ್ಲಿ ಶಿವನ ದರ್ಶನ ಮಾಡೋದ್ರಿಂದ ರಾತ್ರಿಯಿಂದ ಮಾಡಿರುವಂತಹ ಪಾಪ ಹೋಗಿಬಿಡುತ್ತೆ ಅಂಥೇಳಿ ಶಿವಪುರಾಣದಲ್ಲಿ ಹೇಳ್ತದೆ. ಮಧ್ಯಾಹ್ನ ಕಾಲದಲ್ಲಿ ಶಿವನ ದರ್ಶನ ಮಾಡೋದ್ರಿಂದ ಹುಟ್ಟಿನಿಂದ ಈಗಿನವರೆಗೆ ಎಷ್ಟು ಪಾಪ ಮಾಡಿದ್ದೀವೋ ಅದು ಹೋಗಿಬಿಡುತ್ತೆ ಅಂಥೇಳಿ ಹೇಳ್ತಾರೆ. ಶಿವರಾತ್ರಿ ದಿವಸ ರಾತ್ರಿಯಲ್ಲಿ ಶಿವನ ದರ್ಶನ ಮಾಡೋದ್ರಿಂದ ಸಾಯಾನ್ನಿ ಸಪ್ತಜನ್ಮನಿ, 7 ಜನ್ಮ ಮಾಡಿರುವಂತಹ ಪಾಪ ಹೋಗಿಬಿಡುತ್ತೆ ಅಂಥೇಳಿ ನಾವು ನೋಡ್ತಾ ಬಂದಿದ್ದೀವಿ. ಅದೇ ತರಹ ಶಿವಂದು ಇವತ್ತು ವಿಶೇಷ ಮಹಾಪರ್ವ. ಏಕಬಿಲ್ವಂ ಶಿವಾರ್ಪಣಂ ಕೋಟಯೋರ್ ಬ್ರಹ್ಮಹತ್ಯಾನಾಂ. 1 ಕೋಟಿ ಬ್ರಹ್ಮಹತ್ಯೆ ಮಾಡಿದ್ರೂ ಕೂಡ ಒಂದು ಪತ್ರಿ ಏರಿಸೋದ್ರಿಂದ ಎಲ್ಲ ದೋಷ ಹೋಗಿಬಿಡುತ್ತೆ ಅಂಥೇಳಿ ಶಿವಪುರಾಣ ಇತ್ಯಾದಿ ಗ್ರಂಥದಲ್ಲಿ ಹೇಳಿದ್ದಿದೆ. ಇಲ್ಲಿ ಮನೋಹರ್ ಮಹಾರಾಜರು ಭಕ್ತಿಯಿಂದ ಹಾಗೂ ಸದ್ಭಕ್ತರು ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ, ಬಹಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ. ನಾವು ಬೀದರ್ನಲ್ಲಿ ಇರ್ತೀವಿ, ನಮಗೂ ಕೂಡ ಆಮಂತ್ರಣ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಕರೀತಾ ಇದ್ದಾರೆ.
ನಾವು ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಕೇವಲ ಎಲ್ಲ ನಿಸ್ವಾರ್ಥದಿಂದ ಭಕ್ತಿಯಿಂದ ಲೋಕ ಕಲ್ಯಾಣವಾಗಿಯೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದೇ ತರಹ ಎಲ್ಲ ಭಕ್ತರು, ಇದು ವಿಶೇಷ ದೇವಸ್ಥಾನ, ಬಹಳ ವರ್ಷ ಅಂದರೆ ಬೀದರ್ನಲ್ಲಿ ಇಂಥ ಹಳೆಯ ದೇವಸ್ಥಾನ ನಿಮಗೆಲ್ಲೂ ಕೂಡ ನೋಡಲಿಕ್ಕೆ ಸಿಗುವುದಿಲ್ಲ. ವಿಶೇಷವಾಗಿ ಎಲ್ಲ ಭಕ್ತರಿಗೆ ಬಹಳ ಜನರಿಗೆ ಗೊತ್ತಿಲ್ಲ. ನಮಗೆ ಪುರಾಣದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ, ಎಷ್ಟೋ ಜನರಿಗೆ ಗಂಗಾ ಕೊನೆಗೆ ಇದ್ದಿದ್ದು, ಗಂಗಾ ಇಲ್ಲಿಂದ ಹರಿತಾ ಇದ್ದಾಳೆ ಅಂತ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಶಂಕರಾಚಾರ್ಯರು ಎಷ್ಟೋ ಜನರಿಗೆ ತಿಳಿಸಿದ್ದಾರೆ ಇದು ಗಂಗಾ ಇದೆ ಅಂಥೇಳಿ. ಅದೇ ತರಹ ನಮ್ಮ ಬೀದರ ಪ್ರಾಂತದಲ್ಲಿ ಇಷ್ಟು ಪವಿತ್ರ ಸ್ಥಾನ ಇದೆ, ಹೊರತು ಬಹಳ ಭಕ್ತರಿಗೆ ಗೊತ್ತಿಲ್ಲ. ಅದೇ ಥರ ಈ ಹಳೆ ದೇವಸ್ಥಾನ ಎಲ್ಲ ಭಕ್ತರು ಇಲ್ಲಿ ಬಂದು ಶಿವನ ದರ್ಶನ ಮಾಡ್ಕೊಂಡ್ಬಿಟ್ಟು ಹಾಗೂ ಶಿವಪಾರ್ವತಿ ಕಲ್ಯಾಣೋತ್ಸವ ಅಂದರೆ ಪುರಾಣದಲ್ಲಿ ಹೇಳಿದ್ದಿದೆ, ಇವತ್ತಿನ ದಿವಸ ಶಿವರಾತ್ರಿ ದಿವಸ ಶಿವ ಹಾಗೂ ಪಾರ್ವತಿದ್ದು ವಿವಾಹ ಆಗಿದ್ದ ದಿವಸ ಅಂಥೇಳಿ ಹೇಳ್ತಾರೆ. ಅದೇ ಪ್ರಕಾರ ಇಲ್ಲಿ ವಿವಾಹ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಅಂದರೆ ಶಿವಪಾರ್ವತಿದ್ದು ವಿವಾಹ ನಾವು ನೋಡಲಿಕ್ಕಾಗಿಲ್ಲ ಆ ಟೈಮ್ನಲ್ಲಿ ಅಂತ ಹೇಳಿಬಿಟ್ಟು ಮತ್ತೆ ವಾರಂವಾರವಾಗಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ. ಇವಾಗೂ ಕೂಡ ಎಲ್ಲರಿಗೂ ಆ ಅವಸರ ಸಿಗಬೇಕು. ಅಂದರೆ ಶಿವನು ಪಾರ್ವತಿಗೆ ತಾಳಿ ಕಟ್ಟಿದ್ದಾಗಲಿ ಅಥವಾ ಅಕ್ಷತಾರೋಪಣ, ಕನ್ಯಾದಾನ, ಮಂಗಳಾಷ್ಟಕ, ಅಕ್ಷತ ಹಾಕೋದು, ಪ್ರತಿಯೊಂದು ಕಾರ್ಯಕ್ರಮ ಎಲ್ಲ ಭಕ್ತರಿಗೂ ಕೂಡ ನೋಡಲಿಕ್ಕೆ ಅವಸರ ಸಿಗಲಿ ಅಂತ ಹೇಳಿಬಿಟ್ಟು ಒಂದು ಕಲ್ಯಾಣೋತ್ಸವ ಇಲ್ಲಿ ನಿಯೋಜನವನ್ನು ಮಾಡಿದ್ದಾರೆ. ಈ ಕಲ್ಯಾಣೋತ್ಸವ ಮಾಡೋದ್ರಿಂದ ಯಾರಿಗೆ ವಿವಾಹ ಆಗಲಿಲ್ಲ ಅವರಿಗೆ ಶೀಘ್ರದಲ್ಲಿ ವಿವಾಹ ಪ್ರಾಪ್ತಿಯಾಗ್ತದೆ, ಹಾಗೂ ಎಲ್ಲರಿಗೂ ಕೂಡ ಸುಖ ಸಮೃದ್ಧಿ ಎಲ್ಲವನ್ನೂ ಪ್ರಾಪ್ತಿಯಾಗ್ತದೆ ಅಂತ ಹೇಳಿಬಿಟ್ಟು ವಿವಾಹ ಕಾರ್ಯಕ್ರಮ, ಅದರಲ್ಲಿ ತಾಳಿ ಕಟ್ಟೋದು ಕಾರ್ಯಕ್ರಮ, ಅಕ್ಷತಾರೋಪಣ ಕಾರ್ಯಕ್ರಮ ಹಾಗೂ ಕನ್ಯಾದಾನ ಕಾರ್ಯಕ್ರಮ ಹಾಗೂ ಅಕ್ಷತಾ ಜೀರಿಗೆ ಬೆಲ್ಲ ಇತ್ಯಾದಿ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ನನ್ನ ಹೆಸರು ಸುಮಾರು ಇದು 400-500 ವರ್ಷಗಳಿಂದ ದೇವಸ್ಥಾನ ಇದೆ. ಒಂದು 25-30 ವರ್ಷದಿಂದ ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ.